ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕಿನ್ಕೆರೆ. ವೀಕ್ಷಕರೇ, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದೆಹಲಿನಲ್ಲಿ ಏನೇನೋ ರಾಜಕೀಯ ವಿದ್ಯಮಾನಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಒಂದೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏನಾಗಬಹುದು ಅನ್ನುವಂಥ ಚರ್ಚೆ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಏನು ಹೇಳ್ಬೋದಪ್ಪ ಅಂತಂದರೆ, ಮುಖ್ಯವಾಗಿ ಕುರುಬ ಮತಗಳು ಚೆದರಬಹುದು, ಕಾಂಗ್ರೆಸ್ಸಿಂದ ಬೇರೆ ಕಡೆಗೆ ಹೋಗ್ಬೋದು. ಈಗ ಕಾಂಗ್ರೆಸ್ ಜೊತೆಗೆ ಅವು ಸಾಲಿಡ್ ಆಗಿದ್ದಾವೆ ಅಂತ ಹೇಳಲಾಗ್ತಿದೆ. ನಂಬರ್ 2, ಅಹಿಂದ ಮತಗಳು. ಯಾಕೆಂದರೆ ಸಿದ್ದರಾಮಯ್ಯ ಕೇವಲ ಕುರುಬರ ನಾಯಕ ಅಷ್ಟೇ ಅಲ್ಲ, ಅಹಿಂದ ನಾಯಕ ಕೂಡ ಆಗಿರೋದ್ರಿಂದ ಓವರಾಲ್ ಅಹಿಂದ ಮತಗಳು ಚೆದರಬಹುದು. ಅದರಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಗೆ ವಿಧಿ ಇಲ್ಲದೆ, ಅಂದರೆ ಬೇರೆ ಆಯ್ಕೆಗಳಿಲ್ಲದೆ ಉಳ್ಕೊಳ್ಬೋದು. ಉಳಿದಂತೆ ಹಿಂದುಳಿದ ವರ್ಗ ಮತಗಳು ಮತ್ತು ದಲಿತ ಮತಗಳಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಿದೆ. ಸೊ ಅದಲ್ಲದೆ 2028ರ ವಿಧಾನಸಭಾ ಚುನಾವಣೆ ಹಾಗೂ 2029ರ ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯ ಅವರು ಇಲ್ಲದೇ ಇದ್ದರೆ ದೊಡ್ಡ ಹೊಡೆತ ಆಗ್ಬೋದು ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಈಗ ಕಾಂಗ್ರೆಸ್ನ ಮುಂಚೂಣಿಯ ನಾಯಕ ಅಂದರೆ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಅತ್ಯಂತ ಜನಪ್ರಿಯತೆ ಇರುವಂಥ ನಾಯಕ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲೇ ಅತ್ಯಂತ ಜನಪ್ರಿಯತೆ ಇರುವಂತಹ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವ ಇಲ್ಲದೆ ಕಾಂಗ್ರೆಸ್ ಚುನಾವಣೆಗೆ ಹೋದರೆ ಬಹುಶಃ ಭಾಳ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ಬೇಕಾಗ್ಬೋದು ಅನ್ನುವಂಥ ಚರ್ಚೆಗಳು ನಡೀತದೆ. ಯಾವ ರೀತಿ ಅಂತಂದರೆ, ಈಗ ನೋಡಿ, BJPಯಲ್ಲಿ ಯಡಿಯೂರಪ್ಪ ಇಲ್ಲದ ಸ್ಥಿತಿಯನ್ನು ನೋಡಿದ್ರೆ ಮುಂದೆ ಇದೇ ಪರಿಸ್ಥಿತಿ ಸಿದ್ದರಾಮಯ್ಯ ಇಲ್ಲದೇ ಇದ್ದರೆ ಕಾಂಗ್ರೆಸ್ಗೂ ಬರಬಹುದು ಅಂತ ಹೇಳಲಾಗತ್ತೆ. BJPನಲ್ಲಿ ಒಂದು ಕಾಲದಲ್ಲಿ ಏನಾಗಿತ್ತು, ಆ್ಯಕ್ಚುಲಿ ಬೆಳೆದಿದ್ದು BJP ಬೇರೆಯವ್ರ ನಾಯಕರುಗಳಿಂದ. ರಾಮಕೃಷ್ಣ ಹೆಗಡೆ JDU ಜೊತೆ BJPಗೆ ಹೋಗಿದ್ರಿಂದ, BJPಗೆ ಹೋಗಿದ್ರು ಅಂದರೆ ಅವರು ಸ್ಟ್ರೈಟಾಗಿ ಹೋಗಲಿಲ್ಲ, JDUನ BJPಗೆ ಮರ್ಜ್ ಮಾಡಿಸಿದ್ರಿಂದ, ಮತ್ತು JDU ನಾಯಕರು ಪರ್ಟಿಕ್ಯುಲರ್ಲಿ ಪರಿಶಿಷ್ಟ ಜಾತಿಯ ಎಡಗೈ ಪಂಗಡದವರು ಹೋಗಿದ್ದರಿಂದ ಆಗ ಸ್ವಲ್ಪ BJPಗೆ ಚೇತರಿಕೆ ಬಂದಿತ್ತು. ಅದಾದಮೇಲೆ BJPಗೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಬಲ ಬಂದಿದ್ದು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿಂದ. ಬಂಗಾರಪ್ಪ ಅವ್ರು ಹೋದ ಕಾರಣಕ್ಕೇ BJP ಕರ್ನಾಟಕದಲ್ಲಿ ಒಂದು ಬದ್ಧ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ಒಂದೊಮ್ಮೆ ಏನಾದರೂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ವಿಮುಖರಾಗ್ಬಿಟ್ರೆ ಅಥವಾ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಆಬ್ವಿಯಸ್ಲಿ ಅದು ಅವರ ರಾಜಕೀಯ ನಿವೃತ್ತಿ ಅಂತ ಅರ್ಥ. ಹೋಗಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಲ್ಲಿ ಕೇಂದ್ರ ಮಂತ್ರಿ ಮಾಡ್ತಿದ್ರು ಅಥವಾ ರಾಜ್ಯಪಾಲರನ್ನು ಮಾಡ್ತಿದ್ರು ಅಥವಾ ಬೇರೊಂದು ಜವಾಬ್ದಾರಿಯನ್ನು ಕೊಡ್ತಿದ್ರು, ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೊಂದು ಸ್ಥಾನಮಾನವನ್ನು ಕೊಡ್ತಿದ್ರು. ಬಟ್ ಈಗ ಕಾಂಗ್ರೆಸ್ಗೆ ಆ ಥರದ ಯಾವ ಅವಕಾಶವೂ ಇಲ್ಲ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿಬೇಕಾಗತ್ತೆ, ರಾಜಕೀಯವಾಗಿ ನಿವೃತ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡ್ಕೊಳ್ತೀನಿ, ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀನಿ ಅಂತ ಹೇಳ್ತಿದ್ರೂ ಕೂಡ ಇವತ್ತಿಗೂ ಯಡಿಯೂರಪ್ಪ ಕೂಡ ಸಕ್ರಿಯವಾಗಿದ್ದಾರೆ, ರಾಜಕೀಯದಲ್ಲಿ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ, ಅದೇ ಏನೋ ಭಾವನೆಗಳು ಬರ್ತವೆ, ಅದೇ ರೀತಿಯ ವ್ಯಾಖ್ಯಾನಗಳಾಗ್ತವೆ, ಅದೇ ರೀತಿಯ ಪರಿಸ್ಥಿತಿ ಕಾಂಗ್ರೆಸ್ಗೂ ಬರ್ಬೋದು ಸಿದ್ದರಾಮಯ್ಯ ಇಲ್ದಿದ್ರೆ ಅಂತ ಹೇಳಲಾಗ್ತಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವ ದೃಷ್ಟಿಯಲ್ಲಿ ಎರಡೆರಡು ಬಾರಿ ಯೋಚನೆ ಮಾಡಿರೋ ರೀತಿಯಲ್ಲಿ ಮಾಡಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಇದೊಂದು ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆಯ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.